ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಒಂದು ಹಾಡು ನೆನಪಾಯಿತು. ಪೂರ್ತಿ ಹಾಡಲ್ಲ, ಎರಡೇ ಸಾಲು. ನೀವೂ ಕೇಳಿರ್ತೀರಾ ಅನ್ಕೊಳ್ತೀನಿ. ನರಿಗಳು ನ್ಯಾಯನ ಹೇಳುವಾಗ ಕಿವಿಗಟ್ಟು ಕೇಳಬೇಕಾ, ಮೊಸಳೆ ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕಾ. ನನಗೆ ಈ ಕಾಂಗ್ರೆಸ್ ಮಂದಿ ಮಾತಾಡುವಾಗ ಅವರದೊಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೇಳುವಾಗ ಇದೇ ನೆನಪಾಗೋದು. ನನಗೆ ನಗು ಬರೋದೇನು ಗೊತ್ತಾ? ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಸುದ್ದಿಗಳ ಬಗ್ಗೆ ಮಾತಾಡ್ತಾರೆ. ಎಕೋಸಿಸ್ಟಮ್ ಇಂದ ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ಬಂತು ತಾವೆಲ್ಲ ನೋಡಿದ್ರಲ್ಲ. ಅದನ್ನ ಕಡಿವಾಣ ಹಾಕ್ಬಾರ್ದ ಮಿಸ್ಇನ್ಫಾರ್ಮೇಶನ್ ನ. ಇವ್ರು ಏನೇ ಸುಳ್ಳು ಕೊಟ್ರು ಅದು ಮಾಡ್ಬೋದಾ? ಇವರೆಲ್ಲರೂ ಹಿಟ್ಲರ್ ಸನಾತನಿಗಳು. ಇವರೆಲ್ಲರೂ ಆ ಗೊಬೆಲ್ಸ್ ಅಂತ ಒಬ್ಬ ಅವ್ರ ಮಿನಿಸ್ಟರ್ ಇದ್ದ ಫಾರ್ ಇನ್ಫಾರ್ಮೇಶನ್. 100 ಸರಿ ಸುಳ್ಳನ್ನೇ ಹೇಳೋದು, ಅದ್ 100 ಸರಿ ಪ್ರತಿಪಾದನೆ ಮಾಡಿದ್ರೆ ಸತ್ಯ ಆಗುತ್ತೆ ಅಂತ. ಇಫ್ ದೇ ಹ್ಯಾವ್ ಅ ಪ್ರಾಬ್ಲಮ್ ಕೋರ್ಟಿಗೆ ಹೋಗ್ಲಿ ಅವರು. ನಾವೇನ್ ಹೇಳಿದೀವಿ, ಏನ್ ಸುಳ್ಳು ಇನ್ಫಾರ್ಮೇಶನ್ ಇದೆ, ಏನ್ ಮಿಸ್ಇನ್ಫಾರ್ಮೇಶನ್ ಇದೆ, ಏನು ಫೇಕ್ ನ್ಯೂಸ್ ಇದೆ, ಅದ್ರ ಬಗ್ಗೆ ನಮ್ಮ ಹೋರಾಟ ಇದೆ. ಅದನ್ನ ತನಿಖೆ ಮಾಡ್ಲೇಬಾರ್ದು ಅಂದ್ರೆ ಕೇಳಿಸ್ಕೊಂಡ್ರ? ಕಲಬುರ್ಗಿ ಮಹಾಸ್ವಾಮಿಗಳ ಮಾತೆತ್ತಿದ್ರೆ ಸಾಕು, ಬಿಜೆಪಿ ಅವರು ಸುಳ್ಳು ಹೇಳ್ತಾರೆ, ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ, ಕೇಸೂ ಹಾಕ್ತಾರೆ. ಆದ್ರೆ ಈಗ ಮಜಾ ಏನಂದ್ರೆ, ಇವರದೇ ಪಕ್ಷದ ಒಬ್ಬ ಸುಳ್ಳು ಸುದ್ದಿಯನ್ನ ಹರಡಿ ತಲೆಮರೆಸ್ಕೊಂಡಿದ್ದ ಇವನನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡೋಕೆ ಹೊರಟಿದ್ದಾರೆ. ಅವ್ರು ಮತ್ಯಾರೂ ಅಲ್ಲ, ಸುಳ್ಳು ಸುದ್ದಿಗಳ ಪೆಡ್ಲರ್, ತಲೆಮರೆಸ್ಕೊಂಡಿದ್ದ ಸಿದ್ದರಾಮಯ್ಯನವರ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟು. ಎಂಥ ಅವಸ್ಥೆ ನೋಡಿ. ವಿಧಾನ ಪರಿಷತ್ತನ್ನ ಚಿಂತಕರ ಚಾವಡಿ ಅಂತ ಕರೀತಾರೆ. ಸಾಹಿತ್ಯ, ಕಲೆ, ಸಂಸ್ಕೃತಿ, ಸಂಗೀತ, ಶಿಕ್ಷಣ ಹಾಗೆ ಮಾಧ್ಯಮ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನ ನಾಮಕರಣ ಮಾಡಿ ಪರಿಷತ್ನ ಘನತೆಯನ್ನ ಎತ್ತಿ ಹಿಡಿಯಲಾಗ್ತಿತ್ತು ಇಷ್ಟು ದಿನ. ಆದ್ರೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಸುಳ್ಳು ಸುದ್ದಿಗಳ ಪೆಡ್ಲಿಂಗ್ ಮಾಡುವ ತಮ್ಮ ಆಸ್ಥಾನ ಕಲಾವಿದನನ್ನ ನಾಮನಿರ್ದೇಶನ ಮಾಡೋಕೆ ಹೊರಟಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಸಿದ್ದರಾಮಯ್ಯನವರು ಹಿಂದಿನ ಬಾರಿ ಸಿಎಂ ಆಗಿದ್ದಾಗ ಅವರ ಸಲಹೆಗಾರರಾಗಿದ್ರು. ಸುಳ್ಳು ಸುದ್ದಿ ಹರಡುವುದರಲ್ಲಿ ಫೇಮಸ್. ಈಗ ಇಂಥವರನ್ನ ನಾಮನಿರ್ದೇಶನ ಮಾಡಿದ್ರೆ ಅದು ಕಾಂಗ್ರೆಸ್ಗಲ್ಲ ಕಪ್ಪು ಚುಕ್ಕಿ, ವಿಧಾನಸೌಧಕ್ಕೆ ಒಂದು ಕಪ್ಪು ಚುಕ್ಕಿ ಆಗತ್ತೆ. ಈ ಮನುಷ್ಯ ಹಿಂದೆ ಏನೆಲ್ಲ ಮಾಡಿದ್ರು ಹೇಳ್ತೀನಿ ಕೇಳಿ. ವಿಧಾನಸಭಾ ಚುನಾವಣೆಯ ದಿನಪತ್ರಿಕೆಯ ತುಣುಕೊಂದನ್ನ ಸುಳ್ಳು ಸುದ್ದಿಯನ್ನಾಗಿಸಿ ಹರಿಬಿಟ್ಟು ಬಳಿಕ ಹಲವಾರು ದಿನಗಳ ಕಾಲ ತಲೆಮರೆಸ್ಕೊಂಡಿದ್ರು. ಸಿದ್ದರಾಮಯ್ಯನವರೇ, ಇಂಥ ಫ್ರಾಡ್ ಕೆಲಸ ಮಾಡೋರನ್ನ ಬಿಟ್ರೆ ನಿಮಗೆ ಬೇರೆ ಯಾರು ಕೂಡ ಸಿಗ್ಲೇ ಇಲ್ವಾ? ಕಾಂಗ್ರೆಸ್ನಿಂದ ಪರಿಷತ್ ಸದಸ್ಯ ಸ್ಥಾನಕ್ಕೆ ಲಾಯಕಾದವರು ಒಬ್ಬರೇ ಒಬ್ರು ಇಲ್ಲ ಅನ್ನೋದು ಆಶ್ಚರ್ಯ ನೋಡಿ. ಬರೀ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದಷ್ಟೇ ಅಲ್ಲ, ದಿನೇಶ್ ಅಮೀನ್ ಮಟ್ಟು ಓರ್ವ ಮೋಸಗಾರ, ವಂಚಕ ಕೂಡ ಹೌದು. ಇವರ ಹಿಸ್ಟ್ರಿ ಭಯಾನಕವಾಗಿದೆ. ಅತ್ಯಂತ ವಿಶ್ವಾಸಾರ್ಹ ಎಂಬ ಪತ್ರಿಕೆಯ ತುಮಕೂರು ಭಾಗದ ವರದಿಗಾರನಂತ ಹೇಳಿ 2400 ಚದರ ಅಡಿಯ ನಿವೇಶನವನ್ನು ಅಕ್ರಮವಾಗಿ ತಮ್ಮದಾಗಿಸಿಕೊಂಡಿದ್ರು. ಆ ನಿವೇಶನವನ್ನ ಪಡೆಯೋದಕ್ಕೆ 15 ವರ್ಷಕ್ಕೂ ಹೆಚ್ಚು ಕಾಲ ತುಮಕೂರಿನಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ನಿಯಮವಿತ್ತು. ಆದರೆ ತುಮಕೂರಿನಲ್ಲಿ ಕೇವಲ 2 ರಿಂದ 3 ವರ್ಷ ಸೇವೆ ಸಲ್ಲಿಸಿ ಅದು ಸಹ ಟಚ್ ಆ್ಯಂಡ್ ಗೋ ವ್ಯವಹಾರದ ರೀತಿ ತುಮಕೂರಿನಲ್ಲಿ ಉಳಿದು ತುಮಕೂರಿನಲ್ಲಿ 15ಕ್ಕೂ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದ್ದೀನಿ ಅಂತ ಸುಳ್ಳು ದಾಖಲೆ ಸೃಷ್ಟಿಸಿ ಸೈಟ್ ನುಂಗಿದ್ದಾರೆ ಅನ್ನೋ ಆರೋಪವೂ ಇದೆ. ಇಂಥ ಮನುಷ್ಯ ನಿಜಕ್ಕೂ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅರ್ಹರ? ಸಿಎಂ ಸಿದ್ದರಾಮಯ್ಯನವರ ಮಾಜಿ ಮಾಧ್ಯಮ ಸಲಹೆಗಾರ ಅನ್ನೋದನ್ನ ಇಟ್ಕೊಂಡು ದಿ ಪಾಲಿಸಿ ಫ್ರಂಟ್ ಅನ್ನೋ ಬೇನಾಮಿ ಕಂಪನಿಗೆ ಸರ್ಕಾರದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಯಾವುದೇ ಟೆಂಡರ್ ಸಹ ಪಡೆಯದೆ ಬರೋಬ್ಬರಿ 7.2 ಕೋಟಿಯನ್ನ ಪಡೆದಿರ್ತಾರೆ. ಆದರೆ ವಿಪರ್ಯಾಸ ಅಂದ್ರೆ, ಸರ್ಕಾರದೊಂದಿಗೆ ಮಾಡಿಕೊಂಡಂಥ ಒಪ್ಪಂದದಲ್ಲಿ ಆ ಕಂಪನಿ ನೀಡಿದ ವಿಳಾಸಕ್ಕೆ ಹೋಗಿ ಕಂಪನಿಯನ್ನು ಹುಡುಕಿದ್ರೆ ಆ ವಿಳಾಸದಲ್ಲಿ ಕಂಪನಿಯೇ ನಾಪತ್ತೆ. ಫೇಸ್ಬುಕ್ನಲ್ಲಿ ತಮಗಾದವರಿಗೆ ಬೈಲಿಕ್ಕೆ ಫೇಕ್ ಅಕೌಂಟ್ ಇದ್ದಂತೆ ಸರ್ಕಾರದಿಂದ ದುಡ್ಡು ಹೊಡಿಲಿಕ್ಕೆ ಫೇಕ್ ಕಂಪನಿಯನ್ನೇ ಸೃಷ್ಟಿಸಿರುವಂತಹ ಅಮೀನ್ ಮಟ್ಟುಗೆ ಇದೇ ಅರ್ಹತೆ ಮೇರೆಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶಕರಾಗಿ ಮಾಡೋಕೆ ಹೊಟ್ರ. ಮಾತೆತ್ತಿದ್ರೆ ಸುಳ್ಳು ಸುದ್ದಿಗಳ ಫ್ಯಾಕ್ಟ್ ಚೆಕ್, ಸಂವಿಧಾನ, ಅಂಬೇಡ್ಕರ್ ಅಂತ ಕತೆ ಹೊಡೆಯೋದಲ್ಲ ಪ್ರಿಯಾಂಕ್ ಖರ್ಗೆ ಅವರೇ. ತಾಕತ್ತಿದ್ರೆ ಇದನ್ನ ತಡೀರಿ, ಆಗ ನಿಮ್ಮನ್ನ ಸಾಚ, ಅಂಬೇಡ್ಕರ್ ಅವರು ಹೇಳಿದ್ದನ್ನ ಪಾಲಿಸುವ ಮನುಷ್ಯ ಅಂತ ಒಪ್ಕೋತೀನಿ. ಇದು ನಿಮಗೆ ಓಪನ್ ಚಾಲೆಂಜ್.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.